subscribe to my channel, and also press this bell icon. ಕನ್ನಡದ ಸೀರಿಯಲ್ಗಳ ಟಾಪ್ ಲಿಸ್ಟ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಉಳಿಸಿಕೊಂಡಿರುವ ಸೀರಿಯಲ್ ಎಂದರೆ ರಾಧಾರಮಣ. ಕನ್ನಡದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರುವ ರಾಧಾರಮಣ ಧಾರಾವಾಹಿ ನೋಡಲು ಜನರು ಸಂಜೆ 9 ಗಂಟೆಗೆ ಟಿವಿ ಮುಂದೆ ಹಾಜರಿರುತ್ತಾರೆ. ರಾಧಾರಮಣ ಸೀರಿಯಲ್ನ ಪ್ರಮುಖ ಆಕರ್ಷಣೆ ಎಂದರೆ ರಾಧಾ ಮಿಸ್ ಅಲಿಯಾಸ್ ಶ್ವೇತಾ ಪ್ರಸಾದ್ ಮತ್ತು ರಮಣ್ ಖ್ಯಾತಿಯ ಸ್ಕಂದ ಅಶೋಕ್. 2017ರಲ್ಲಿ ಶುರುವಾದ ರಾಧಾರಮಣ ಸೀರಿಯಲ್ ಇಲ್ಲಿಯವರೆಗೆ ಹೆಂಗಳೆಯರ ಫೇವರೇಟ್ ಸೀರಿಯಲ್ ಆಗಿದೆ. ಇನ್ನು ಮುಂದೆ ಈ ಸೀರಿಯಲ್ನಲ್ಲಿ ರಾಧಾ ಅಲಿಯಾಸ್ ಶ್ವೇತಾ ನಟಿಸುವುದಿಲ್ಲ ಎಂಬ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಇಲ್ಲಿಯವರೆಗೆ ರಂಜಿಸಿದ್ದ ಶ್ವೇತಾ ಇನ್ನು ಮುಂದೆ ನಟಿಸುವುದಿಲ್ಲ ಎಂಬ ಸುದ್ದಿ ಕೇಳಿ ಮಹಿಳಾ ಅಭಿಮಾನಿಗಳಿಗೆ ಭಾರಿ ಬೇಸರವಾಗಿದೆ. ಇತ್ತೀಚೆಗೆ ಕಿರುತೆರೆ ನಟನೆಯ ಜೊತೆಗೆ ಸಿನಿಮಾದಲ್ಲೂ ಕೂಡ ನಟಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಕಳ್ಳಬೆಟ್ಟದ ದರೋಡೆಕೋರರ ಚಿತ್ರದಲ್ಲಿ ನಟಿಸಿ ಸೈ ಕೂಡ ಅನಿಸಿಕೊಂಡಿದ್ದರು. ರಾಧಾ ಮಿಸ್ ಅಲಿಯಾಸ್ ಶ್ವೇತಾರವರಿಗೆ ರಾಧಾರಮಣ ಸೀರಿಯಲ್ ತುಂಬಾನೇ ಹೆಸರು ಕೂಡ ತಂದುಕೊಟ್ಟಿತ್ತು. ಅಷ್ಟೇ ಅಲ್ಲ, ಶ್ವೇತಾರವರನ್ನು ಶ್ವೇತಾ ಪ್ರಸಾದ್ ಗಿಂತ ರಾಧಾ ಮಿಸ್ ಅಂತಾನೆ ಕರೆಯುತ್ತಿದ್ದರು. ಇನ್ನೇನು ಕೇವಲ 15 ದಿನಗಳು ಮಾತ್ರ ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಹೊರಬಂದಿದ್ದು ಜನರಿಗೆ ತುಂಬಾ ಗೊಂದಲಗಳನ್ನುಂಟು ಮಾಡಿದೆ. ರಾಧಾರಮಣ ಸೀರಿಯಲ್ನಲ್ಲಿ ಶ್ವೇತಾ ಅಲಿಯಾಸ್ ರಾಧಾ ಈ ಪಾತ್ರವನ್ನು ನಿರ್ವಹಿಸಲು ಕೇವಲ 1 ವರ್ಷಗಳ ಕಾಲ ಮಾತ್ರ ಒಪ್ಪಂದ ಮಾಡಿಕೊಂಡಿದ್ದಾರಂತೆ. ಆದರೆ ಇದೀಗ 1 ವರ್ಷಗಳ ಕಾಲ ಮೀರಿ ಹೋಗಿದ್ದು 2 ವರ್ಷಗಳ ಕಾಲ ಪ್ರತಿಯೊಬ್ಬರನ್ನು ಮಿಸ್ಸಸ್ ರಮಣ್ ಆಗಿ ಎಲ್ಲರನ್ನೂ ರಂಜಿಸಿದ್ರು. ಇದೀಗ ಶ್ವೇತಾರವರು ಈ ಸೀರಿಯಲ್ನಿಂದ ಹೊರಬರಲು ನಿರ್ಧರಿಸಿದ್ದಾರಂತೆ. ಅಷ್ಟೇ ಅಲ್ಲ, ಕಿರುತೆರೆ ಮತ್ತು ಹಿರಿತೆರೆಗೆ ಬ್ರೇಕ್ ಕೊಟ್ಟು ಸ್ವಲ್ಪ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದ್ದಾರಂತೆ. ಇದೀಗ ರಮಣ್ಗೆ ಹೊಸ ರಾಧಾರವರನ್ನು ಕರೆತರಲು ಸಿದ್ಧತೆ ನಡೆದಿದೆ. ಶ್ವೇತಾ ಬದಲು ಬರುವ ಹೊಸ ರಾಧಾಗೆ ಜನ ಯಾವ ರೀತಿ ಬರಮಾಡಿಕೊಳ್ಳಲಿದ್ದಾರೆ ಎಂಬುದು ಕಾಯಬೇಕಿದೆ. ಶ್ವೇತಾ ಪ್ರಸಾದ್ ರವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.